ಗುಡಿ ನಮಸ್ಕಾರ. ಪ್ರೊಫೆಸರ್ ಡಾಕ್ಟರ್ ಯೋಗೇಶ್ ಜೆ, ಪ್ರಿನ್ಸಿಪಾಲ್ PS ಲಾ ಕಾಲೇಜ್ ಮಂಡ್ಯ. ಇವತ್ತು ನಾವು ಸಂವಿಧಾನ, ಭಾರತ ದೇಶದ ಸಂವಿಧಾನ ಅದರ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ದೇಶದ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂಚೆ ನಾವು ಭಾರತೀಯ ಪ್ರಜೆಗಳಲ್ಲದ ನಾವು ಪ್ರಪ್ರಥಮವಾಗಿ ಸಂವಿಧಾನದ ಮೊದಲನೇ ಭಾಗ, ಅದರಲ್ಲೂ ಕೂಡ ನಾವೇನು ಇಂಗ್ಲೀಷಲ್ಲಿ ಪ್ರಿಯಾಂಬಲ್ ಅಂತೀವಿ, ಕನ್ನಡದಲ್ಲಿ ಪ್ರಸ್ತಾವನೆ ಅಂತ ಕರಿತೀವಿ, ಅದನ್ನು ನೋಡೋಣ. ಫಸ್ಟ್ ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this constitution. ಇದನ್ನು ನಾವು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಅಂತ ಕರಿತೀವಿ. ನಮ್ಮ ದೇಶದ CAD, ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್, ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ, ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಅವರು ಸಂವಿಧಾನದ ಎಲ್ಲ ಭಾಗಗಳನ್ನು ಸೇರಿಸಿದ ಮೇಲೆ ಕೊನೆಯಲ್ಲಿ ಸೇರಿಸಿದಂಥ ಭಾಗ ಅಂದರೆ ಈ ಪ್ರಿಯಾಂಬಲ್, ಅದು ಪ್ರಸ್ತಾವನೆ. ಅಷ್ಟು ಪ್ರಾಮುಖ್ಯತೆ ನೋಡಿ. ನಾವು ಬೇರೆ ಪುಸ್ತಕ ಎಲ್ಲ ಓದಬೇಕಾದ್ರೆ ನಾವು ಪೀಠಿಕೆ ಅಂತ ಕರಿತೀವಿ, ಆದರೆ ಸಂವಿಧಾನ ಓದಬೇಕಾದ್ರೆ ನಾವು ಪೀಠಿಕೆ ಅಂತ ಕರೆಯಲ್ಲ, ಅದನ್ನು ನಾವು ಪ್ರಸ್ತಾವನೆ ಅಂತ ಕರಿತೀವಿ. ಯಾವಾದರೂ ಏನು ವ್ಯತ್ಯಾಸ? ನಾವು ಬೇರೆ ಇಂಗ್ಲೀಷ್ ಬುಕ್ಕಲ್ಲಿ ನೋಡಿದ್ರೆ ಪ್ರಿಫೇಸ್ ಅಂತ ಕರಿತೀವಿ, ಅದು ಆದರೆ ಕಾನ್ಸ್ಟಿಟ್ಯೂಷನ್ ಬಂದಾಗ ಅದು ಪ್ರಿಯಾಂಬಲ್ ಆಗುತ್ತೆ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಫೇಸ್ ಆ್ಯಂಡ್ ಪ್ರಿಯಾಂಬಲ್? ಈ ಪೀಠಿಕೆಗೂ ಮತ್ತು ಪ್ರಸ್ತಾವನೆಗೂ ಏನು ವ್ಯತ್ಯಾಸ ಅಂತ ನೋಡಿದಾಗ, ಪೀಠಿಕೆ ಯಾವಾಗಲೂ ಪುಸ್ತಕದ ಒಂದು ಭಾಗ ಆಗಿರಲ್ಲ. ಪ್ರಿಫೇಸ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಬುಕ್, ಬಟ್ ಪ್ರಿಯಾಂಬಲ್ ಈಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಪ್ರಸ್ತಾವನೆ ಭಾರತ ದೇಶದ ಸಂವಿಧಾನದ ಒಂದು ಭಾಗ, ಅದು ಅಲ್ಲದೆ ಅದು ಪ್ರಥಮವಾದ ಭಾಗ. ಅದನ್ನು ರಚನಾ ಸಮಿತಿಯವರು ಕೊನೆಯಲ್ಲಿ ಸೇರಿಸಿದ್ರು ಕೂಡ ಅದನ್ನು ನಾವು ಪ್ರಥಮವಾಗಿ ಓದ್ತಾ ಇದ್ದೀವಿ. ಯಾವುದನ್ನ? ಪ್ರಸ್ತಾವನೆ ಅನ್ನೋದು ಕೊನೆಯಲ್ಲಿ ಸೇರಿಸಿದ ಮೊದಲನೇ ಭಾಗ ಇದು. ಹಾಗಾದರೆ ಏನು ಪ್ರಾಮುಖ್ಯತೆ ಇದಕ್ಕೆ ಅಂತ ನೋಡೋಣ. ಬೇರೆ ಬೇರೆ ಕೇಸಲ್ಲಿ ಬೇರೆ ಬೇರೆ ಪ್ರಕರಣ ಆದಾಗ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ? ಪ್ರಿಯಾಂಬಲ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಆದರೆ ಕಾಲಕ್ರಮೇಣ ಕೇಶವಾನಂದ ಭಾರತಿ ಕೇಸ್ ಬಂದಾಗ ಆ ಪ್ರಕರಣ ನಿರ್ಧಾರ ಮಾಡಬೇಕಾದ್ರೆ ಪ್ರಿಯಾಂಬಲ್ ಈಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಹಾಗಾದ್ರೆ ಏನು? 1949ನೇ ಇಸ್ವಿಲಿ ಸಂವಿಧಾನ ನಾವು ಅಳವಡಿಸ್ಕೊಂಡ್ವಿ. 1950ನೇ ಇಸ್ವಿ ಜನವರಿ 26ಕ್ಕೆ ಜಾರಿಗೆ ತಂದ್ವಿ. ಹಾಗಾದರೆ 50ನೇ ಇಸ್ವಿಯಿಂದ 73ನೇ ಇಸ್ವಿ ತನಕ ಅದೊಂದು ಭಾಗ ಅಂತಲೇ ಗೊತ್ತಿರಲಿಲ್ವಾ ಅಂತ ಕೇಳಿದಾಗ, ಆ ಒಂದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅಂದರೆ ಮೂಲ ರಚನಾ ಸಿದ್ಧಾಂತಗಳು ಯಾವುದು ಅಂತ ಪ್ರಶ್ನೆ ಬರುತ್ತೆ. ಆ ಮೂಲಭೂತ ರಚನಾ ಸಿದ್ಧಾಂತಗಳು ಯಾವುದು ಅಂತ ಪ್ರಶ್ನೆ ಬಂದಾಗ ಆವಾಗ ಕೋರ್ಟ್ ಹೇಳ್ತಾರೆ, ಪ್ರಿಯಾಂಬಲ್ ಈಸ್ ಆಲ್ಸೋ ನಾಟ್ ಓನ್ಲಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಸುಮಾರು 36,000ಕ್ಕಿಂತ ಹೆಚ್ಚು ಅಧಿನಿಯಮಗಳು ಅಥವಾ ಆ್ಯಕ್ಟ್ಸ್, ಎನ್ಯಾಕ್ಟ್ಮೆಂಟ್ಸು, ರೂಲ್ಸು, ರೆಗ್ಯುಲೇಷನ್ನು, ಸುಗ್ರೀವಾಜ್ಞೆಗಳು, ಮಸೂದೆಗಳು ಅಂತೆಲ್ಲ ಏನು ಕರಿತೀವಿ ಆ ಥರ ಇದೆ. 36,000ಕ್ಕಿಂತ ಹೆಚ್ಚಿಗೆ. ಬಟ್ ಯಾವುದೇ ಒಂದು ಮಸೂದೆ ಆಗಲಿ, ಕಾಯಿದೆ ಆಗಲಿ ಅಥವಾ ಸುಗ್ರೀವಾಜ್ಞೆ ಆಗಲಿ ಸಂವಿಧಾನದ ಮೊದಲ ಭಾಗವಾದ ಪ್ರಸ್ತಾವನೆಯನ್ನು ಮೀರತಕ್ಕದ್ದಲ್ಲ. ಇದು ಒಂದು ಸಂವಿಧಾನ ನಾವು ಲಾ ಆಫ್ ದಿ ಲ್ಯಾಂಡ್ ಅಂತ ಕರಿತೀವಿ. ಆ ಲಾ ಆಫ್ ದಿ ಲ್ಯಾಂಡಲ್ಲಿ ಒಂದು ಭಾಗ ಅಥವಾ ಮೊದಲನೇ ಭಾಗ ಪ್ರಸ್ತಾವನೆ. ಈ ಪ್ರಸ್ತಾವನೆಯನ್ನು ಯಾವುದೇ ಕಾನೂನು ಉಲ್ಲಂಘನೆ ಮಾಡಬಾರದು. ಏಕೆಂದರೆ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಷ್ಟೇ ಅಲ್ಲದೆ ಅದು ಮೂಲ ರಚನಾ ಸಿದ್ಧಾಂತ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ 1973ನೇ ಇಸ್ವಿಲಿ ಕೇಶವಾನಂದ ಭಾರತಿ ಸುಮಾರು 50 ವರ್ಷಗಳ ಹಿಂದೆ
ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಈಗ 50ನೇ ವರ್ಷದ್ದು ಈ ವರ್ಷ 23ನೇ ಇಸ್ವಿಲಿ. 1949ನೇ ಇಸ್ವಿ ನವೆಂಬರ್ 26ಕ್ಕೆ ಸಂವಿಧಾನ ನಾವು ಅಳವಡಿಸ್ಕೊಂಡ್ವಿ. 1950ನೇ ಇಸ್ವಿ ಜನವರಿ 26ನೇ ತಾರೀಕು ಜಾರಿಗೆ ತಗೋ. ನಾವು ಜನವರಿ 26ನ ಸಂಪೂರ್ಣ ಸ್ವರಾಜ್ಯ ದಿವಸ್ ಅಂತ ಆಚರಣೆ ಮಾಡ್ತಾಯಿದ್ವಿ. 1908ನೇ ಇಸ್ವಿಯಿಂದ ಅದನ್ನು ಸಂಪೂರ್ಣ ಸ್ವರಾಜ್ಯ ದಿವಸ್ ಅಂತ ಆಚರಣೆ ಮಾಡ್ತಾಯಿದ್ವಿ. ಆದ್ದರಿಂದ ಹೇಗಿದ್ರು 2 ವರ್ಷ 11 ತಿಂಗಳು 18 ದಿನ ಆದಮೇಲೆ ಸಂವಿಧಾನ ರಚನಾ ಸಮಿತಿ ಸಂಪೂರ್ಣ ಮಾಡಿ ಅದನ್ನು ಅಳವಡಿಸ್ಕೊಳ್ಬೇಕಾದ್ರೆ ಹೇಳ್ತಾರೆ. ಅವಾಗ CADಲಿ ಇದೆಲ್ಲ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ಅಂತ ಇದೆ, ಅದರಲ್ಲಿ ಇದೆಲ್ಲ ಬರುತ್ತೆ. ಹೇಗಿದ್ರು ಇನ್ನು 2 ತಿಂಗಳಿಗೆ ಜನವರಿ 26 ಬಂದೇ ಬರುತ್ತೆ. ಆವಾಗಿಂದ ನಾವು ಜಾರಿಗೊಳಿಸೋಣ ಅಂತೇಳಿ ಉದ್ದೇಶಪೂರ್ವಕವಾಗಿ ನವೆಂಬರ್ 26ನೇ ತಾರೀಕು 1949ನೇ ಇಸ್ವಿಲಿ ರಾಷ್ಟ್ರಪತಿಗಳನ್ನ ನೇಮಕ ಮಾಡಿರಲ್ಲ. ಜನವರಿ 26 1950ನೇ ಇಸ್ವಿ ಮೊದಲನೇ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ನೇಮಕ ಮಾಡಿ ಆವತ್ತು ಸಂವಿಧಾನನ ಜಾರಿಗೊಳಿಸ್ತಾರೆ. ಅದೊಂಥರ ಮೆಮೊರಿಯಬಲ್ ಡೇ, ಗಣರಾಜ್ಯೋತ್ಸವ ಅಂತ ನಾವು ಕರಿತೀವಿ ಅದನ್ನ. ಈಗ ಪ್ರಸ್ತಾವನೆ ಆದಮೇಲೆ ಯಾಕದಕ್ಕೆ ಅಷ್ಟು ಪ್ರಾಮುಖ್ಯತೆ ಅಂದಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದೊಂದೇ ಭಾಗ ನಾವು ಡಿಸೆಕ್ಟ್ ಆ್ಯಂಡ್ ಡಿಸ್ಪ್ಲೇ ಮಾಡ್ತಾ ಹೋದಾಗ ವರ್ಡ್ ಬೈ ವರ್ಡ್ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತ ದೇಶದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ. ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು? 1949ನೇ ಇಸ್ವಿ ನವೆಂಬರ್ 26ನೇ ತಾರೀಕು ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನೋ ಪದಗಳು ಸೇರಿರಲಿಲ್ಲ. ಅದನ್ನು ಸೇರಿಸಿದ್ದು 42ನೇ ತಿದ್ದುಪಡಿ 1976ನೇ ಇಸ್ವಿಲಿ ಸೇರಿಸ್ತಾರೆ. ಯಾಕೆ ಸೇರಿರಲಿಲ್ಲ ಅದು ಅಂದಾಗ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ. ಅವರೇ 395 ಅನುಚ್ಛೇದ, ಮೂಲವಾಗಿ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದಾಗ 395 ಅನುಚ್ಛೇದಗಳಿದ್ವು, 8 ಅಧಿಸೂಚಿಗಳಿದ್ವು, 22 ಭಾಗ ಇತ್ತು. ಅವಾಗ ಅಂಬೇಡ್ಕರ್ ಸಾಹೇಬರು ಪ್ರತಿಯೊಂದು ಅನುಚ್ಛೇದಗಳು, ಪ್ರತಿಯೊಂದು ಶೆಡ್ಯೂಲ್ಸ್ ಅಂತ ಏನು ಕರಿತೀವಿ, ಪರಿಚ್ಛೇದಗಳು, ಆಮೇಲೆ ಪ್ರತಿಯೊಂದು ಭಾಗಗಳನ್ನು ಅವರು ಡಿಫೆಂಡ್ ಮಾಡ್ಕೊಳ್ತಾ ಬರ್ತಾರೆ. ಆವಾಗ ಕೇಳಿದಾಗ ಅವ್ರು ಹೇಳ್ತಾರೆ, ಏನಕ್ಕೆ ಅಂದರೆ ಸಂವಿಧಾನನ ನಾವು ಅಳವಡಿಸ್ಕೊಂಡು ಜಾರಿ ಮಾಡ್ಕೋತಾ ಇದ್ದೀವಿ ಇವತ್ತು, ಆದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಜಾತಿ 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 ಅಂತಿದ್ದೀವಿ. ಆ ಜಾತ್ಯತೀತತೆ ಪದ ಉಪಯೋಗಿಸೋದು ಸರಿಯಲ್ಲ, ನನ್ನ ಜೀವ ಇರೋ ತನಕ ಅದನ್ನು ನಾನು ಅಳವಡಿಸೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಂಬೇಡ್ಕರ್ ಸಾಹೇಬರು ಡಿಸೆಂಬರ್ 6 1956ನೇ ಇಸ್ವಿಯಲ್ಲಿ ಅವರು, ನಾವೇನೀಗ ಪರಿನಿರ್ವಾಣ ದಿವಸ ಅಂತ ಮೊನ್ನೆ 6ನೇ ತಾರೀಕು ಆಚರಣೆ ಮಾಡಿದ್ವಿ, ಹಾಗಾದರೂ ಕೂಡ 56ನೇ ಇಸ್ವಿಲಿ ಅವರು ಸ್ವರ್ಗಸ್ಥರಾದರೂ ಕೂಡ ಅದಾಗಿ 20 ವರ್ಷ ಆದಮೇಲೆ 1976ನೇ ಇಸ್ವಿಲಿ 42ನೇ ತಿದ್ದುಪಡಿ ತಂದು ನಾವು ಆ ಸೆಕ್ಯುಲಾರ್ ಅನ್ನೋ ಪದ ಸೇರಿಸಿದ್ವಿ, ಸೋಷಿಯಲಿಸ್ಟ್ ಅನ್ನೋ ಪದ ಸೇರಿಸಿದ್ವಿ, ಯೂನಿಟಿ ಅನ್ನೋ ಪದ ಸೇರಿಸಿದ್ವಿ, ಇಂಟೆಗ್ರಿಟಿ ಅನ್ನೋ ಪದ ಸೇರಿಸಿದ್ವಿ. ಯಾಕೆ ಅದಕ್ಕೆ ನಾವು ಈಗೇನು ನಾವು ಕಿತ್ತಾಡ್ತಾ ಇದ್ದೀವಿ, ಭಾರತ ಅನ್ನಬೇಕು ಅಂತ ಕೆಲವರು, ಇಂಡಿಯಾ ಅನ್ನಬೇಕು ಅಂತ ಕೆಲವರು. ಅಂಬೇಡ್ಕರ್ ಸಾಹೇಬರು ಅವ್ರಿಗೆ ಗೊತ್ತಿತ್ತು ಜನ ಮುಂದೆ ಈ ಥರ ಎಲ್ಲ ವಿಚಾರಗಳನ್ನ ತಪ್ಪು ತಿಳ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಅನುಚ್ಛೇದ 1ರಲ್ಲೇ ಆರ್ಟಿಕಲ್ 1ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಆರ್ಟಿಕಲ್ 1 ಕ್ಲಾಸ್ 1 ಸ್ಪೀಕ್ಸ್ ಅಬೌಟ್ ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಎ ಯೂನಿಯನ್ ಆಫ್ ಇಂಡಿಯಾ ಅಂತ ಅವತ್ತೇ ಹೇಳ್ಬಿಟ್ರು. ಇಷ್ಟೆಲ್ಲ ಬಂದಾಗ ಮೂಲಭೂತ ಪ್ರಶ್ನೆ ಬರೋದು ಸಂವಿಧಾನ ಅಂದರೆ ಏನು ಅಂತ. ನಾವು ಸಂವಿಧಾನದ ಬಗ್ಗೆ ಮಾತಾಡ್ಬೇಕಾದ್ರೆ, ಪ್ರಿಯಾಂಬಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೂಲ ಪ್ರಶ್ನೆ ಬರೋದು ಸಂವಿಧಾನ ಅಂದರೆ ಏನು ಅಂತ. ಕಾನ್ಸ್ಟಿಟ್ಯೂಷನ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್ which contains rules and regulation according to which 3 organs of the state should function. ಇದು ಸಂವಿಧಾನದ ಒಂದು ಅರ್ಥ. ಇಟ್ ಕಂಟೈನ್ಸ್ ರಿಟರ್ನ್ ಡಾಕ್ಯುಮೆಂಟ್. ಯಾಕೆ ಆ ಪದ ಸ್ಟ್ರೆಸ್ ಮಾಡ್ತೀವಿ ಅಂದರೆ, ಇನ್ UK there is no written constitution, unwritten constitution. India we got written constitution. 3 organs of the state, that is judiciary, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವು ಇದು ಸರ್ಕಾರದ 3 ಅಂಗಗಳು, ರಾಜ್ಯದ 3 ಅಂಗಗಳು. ಈ ಅಂಗಗಳು ಸಂವಿಧಾನದಲ್ಲಿ ಲಿಖಿತಗೊಂಡಿರುವ ರೂಪರೇಷೆಗಳು, ನೀತಿ ನಿಯಮಗಳ ಅನುಸಾರವಾಗಿಯೇ ಕಾರ್ಯನಿರ್ವಹಿಸಬೇಕು ಅಂತ ಹೇಳೋದೇ ಸಂವಿಧಾನ. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಜುಡಿಷಿಯರಿ ಅಂತ ಬರುತ್ತೆ. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಲೆಜಿಸ್ಲೇಚರ್ ಅಂತ ಬರುತ್ತೆ. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಎಕ್ಸಿಕ್ಯೂಟಿವ್ ಅಂತ ಬರುತ್ತೆ. ದ ಫಂಕ್ಷನ್ ಆಫ್ ಲೆಜಿಸ್ಲೇಚರ್ ಈಸ್ ಟು ಮೇಕ್ ಲಾ, ಅಷ್ಟೇ. ದ ಫಂಕ್ಷನ್ ಆಫ್ ಎಕ್ಸಿಕ್ಯೂಟಿವ್ ಈಸ್ ಟು ಎಕ್ಸಿಕ್ಯೂಟ್ ಲಾ. ಈಗ ಲೆಜಿಸ್ಲೇಚರ್ಸ್ ಲಾ ಮಾಡಿಬಿಡ್ತಾರೆ,
ಎಕ್ಸಿಕ್ಯೂಟಿವ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ದೆನ್ ವಾಟ್ ಈಸ್ ದ ಡ್ಯೂಟಿ ಆಫ್ ಜುಡಿಷಿಯರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಅಂತಾರೆ, ಇನ್ನೇನು ಅವ್ರು ಲಾ ಮಾಡಿದ್ರು ಇವ್ರು ಎಕ್ಸಿಕ್ಯೂಟ್ ಮಾಡಿದ್ರೆ ವಾಟ್ ಈಸ್ ದ ಡ್ಯೂಟಿ ಆಫ್ ಜುಡಿಷಿಯರಿ? ಜುಡಿಷಿಯರಿ ಫಂಕ್ಷನ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್. ಲೆಜಿಸ್ಲೇಚರ್ ಸ್ಟ್ಯಾಚ್ಯೂಟ್ನ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಎನ್ಫೋರ್ಸ್ ಮಾಡ್ತಾರೆ. ಆ ಇಂಟರ್ಪ್ರಿಟ್ ಮಾಡಬೇಕಲ್ಲ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಅರ್ಥ. ಅರ್ಥನ್ವಯಿಸಿಕೊಳ್ಳುವಿಕೆ, ಅರ್ಥ ಮಾಡಿ ಅನ್ವಯಿಸಬೇಕು. ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಜುಡಿಷಿಯರಿ. ಜಡ್ಜಸ್ಸು, ಅಡ್ವೊಕೇಟ್ಸು ನಾವೆಲ್ಲ ಬರ್ತೀವಿ ಎಲ್ಲಿ? ಜುಡಿಷಿಯರಿ ಬಂದ್ಬಿಡ್ತೀವಿ. ನಾವು ಅರ್ಥ ಮಾಡಿ ಅನ್ವಯಿಸಿದ್ರೆ ಅದಕ್ಕೆ ಒಂದು ಬೆಲೆ. ಯಾಕೆಂದರೆ ಶಾಸಕಾಂಗ ಬರೀ ಶಾಸನ ಮಾಡಿಬಿಡ್ತಾರೆ. ಲೆಜಿಸ್ಲೇಚರ್ ಜಸ್ಟ್ ದೇ ವಿಲ್ ಮೇಕ್ ಲಾ. ಕಾರ್ಯಾಂಗದವ್ರು ಕಾರ್ಯರೂಪಕ್ಕೆ ತಂದುಬಿಡ್ತಾರೆ ಅಷ್ಟೇ. ಅವ್ರೇನು ನೋಡಿ ಯಥಾವತ್ತಾಗಿ ಇಳಿಸ್ಬಿಡ್ತಾರೆ. ಬಟ್ ಅವ್ರು ಮಾಡಿದ ಸರಿನಾ? ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜುಡಿಷಿಯರಿ ಈಸ್ ದ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ನೋಡಿ ಪದ ಬಳಕೆ ಎಷ್ಟು ಚೆನ್ನಾಗಿ ಅಂಬೇಡ್ಕರ್ ಸಾಹೇಬರು ಹೇಳಿದ್ದಾರೆ. ಇನ್ ಪ್ರಿಯಾಂಬಲ್, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ ರಿಸಾಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್ ರಿಪಬ್ಲಿಕ್. ಈ 5 ಪದಗಳು ತುಂಬ ಇಂಪಾರ್ಟೆಂಟ್. ವಿ ಗೋ ಒನ್ ಬೈ ಒನ್. ವಾಟ್ ಎಕ್ಸಾಕ್ಟ್ಲಿ ಮೀನ್ ಸಾವರಿನ್? ಸಾವರ್ನಿಟಿ ಇದೆಲ್ಲಿಂದ ಬಂತು ಅಂತ ನೋಡಿದಾಗ, ನಾವು ಪೊಲಿಟಿಕಲ್ ಸೈನ್ಸ್ಗೆ ಹೋದಾಗ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಸ್ಟೇಟ್ ಅಂತ ತಗೊಂಡಾಗ ಅಲ್ಲಿ ಏನು ಬರುತ್ತೆ ಅಂದರೆ 4 ಕಂಡೀಷನ್ ಬರುತ್ತೆ. ಒಂದು ಸಾವರ್ನಿಟಿ, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಸಾವರ್ನಿಟಿ. ಇನ್ನೊಂದು ಪರ್ಮನೆಂಟ್ ಗೌರ್ಮೆಂಟ್, ಇನ್ನೊಂದು ಡೆಫಿನೆಟ್ ಟೆರಿಟರಿ, ಇನ್ನೊಂದು ಡೆಫಿನೆಟ್ ಪಾಪ್ಯುಲೇಷನ್. ಅಲ್ಲಿಂದ ಸಾವರ್ನಿಟಿ ತಗೊಂಡಿದೆ. ಅಂದರೆ ಏನು? ಇಂಡಿಯಾ ದಟ್ ಈಸ್ ಸಾವರ್ನಿಟಿ. ಅಂದರೆ ನೋ ಇಂಟರ್ಫಿಯರೆನ್ಸ್ ಆಫ್ ಅದರ್ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ದಿ ಫಂಕ್ಷನ್ಸ್ ಆಫ್ ಇಂಡಿಯಾ. ಶ್ರೀಲಂಕಾ ನೈಬರಿಂಗ್ ಓವರ್ ಮೇ ಬಿ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ದಿ ವಿ ಆರ್ ಸಾವರಿನ್. ಮೊನ್ನೆ ಅದ್ಭುತ, ಇತ್ತೀಚೆಗೆ ಪೇಪರಲ್ಲಿ ಓದಿರಬೇಕು, ಟಿ ವಿಲಿ ನೋಡಿರಬೇಕು ನೀವು, ಅಬ್ರಗೇಷನ್ ಆಫ್ ಆರ್ಟಿಕಲ್ 370 ಈಸ್ ಕಾನ್ಸ್ಟಿಟ್ಯೂಷನಲ್ ಅಂತ ಜಡ್ಜ್ಮೆಂಟ್ ಬಂತು. ಹೊಸ ಬಿಸಿ ಕೇಕ್ ಇದು, ಏನು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಚಂದ್ರಚೂಡ್ ಸಾಹೇಬ್ರು ಇರ್ತಾರೆ, 5 ಜನ ಜಸ್ಟಿಸ್. ಯಾಕೆ ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್. ಇದು 5 ಜನ ಇರಲೇಬೇಕು. ಜಸ್ಟಿಸ್ ಮಧ್ಯದಲ್ಲಿ ಕೂತಿರ್ತಾರೆ, ಯಾರು? ಧನಂಜಯ ಯಶವಂತ್ ಚಂದ್ರಚೂಡ್. ಅವ್ರ ಬಲಗಡೆಗೆ ಸಂಜಯ್ ಕಿಶನ್ ಕೌಲ್, ಅವ್ರ ಬಲಗಡೆಗೆ ಜಸ್ಟಿಸ್ ಗವಾಯಿ ಅವರು, ಈ ಕಡೆ ಎಡಗಡೆಗೆ ನಮ್ಮ ಜಸ್ಟಿಸ್ ಸಂಜೀವ್ ಖನ್ನಾ, ಅವರ ಎಡಗಡೆಗೆ ಜಸ್ಟಿಸ್ ಸೂರ್ಯಕುಮಾರ್. 5 ಜನ ಕೂತಿರ್ತಾರೆ. ಬರುತ್ತೆ 2019 ಇಸ್ವಿ ಆಗಸ್ಟ್ 5ನೇ ತಾರೀಕು ರಾಷ್ಟ್ರಪತಿಯವರು ಘೋಷಣೆ ಮಾಡಿ, ಪ್ರೊಕ್ಲಮೇಷನ್ ಆಫ್ ಎ ಪ್ರೆಸಿಡೆಂಟ್ ವಿತ್ ರಿಗಾರ್ಡ್ ಟು ದಿ Jammu and Kashmir. From 2019 August 5th, Jammu and Kashmir divided into 2 union territory. One Jammu and Kashmir, second one Ladakh. ಅಲ್ಲಿ ಸಾವರ್ನಿಟಿ ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ಎಷ್ಟು ಚೆನ್ನಾಗಿ ಮೊನ್ನೆ ಜಡ್ಜ್ಮೆಂಟಲ್ಲಿ ಬರೆದಿದ್ದಾರೆ ಚಂದ್ರಚೂಡ್ ಸಾಹೇಬರು. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ ರಿಸಾಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್. ದಟ್ ಮೀನ್ಸ್ ನೋ ಕರ್ನಾಟಕ ಇಂಟು ಸಾವರಿನ್, ನೋ ತಮಿಳ್ನಾಡು ಇಂಟು ಸಾವರಿನ್, ನೋ ಜಮ್ಮು ಆ್ಯಂಡ್ ಕಾಶ್ಮೀರ್. ಇಂಡಿಯಾ ಆಸ್ ಎ ಹೋಲ್ ಈಸ್ ಸಾವರಿನ್. ಅದ್ಭುತವಾದ ಪದ ಬಳಕೆ ಅದು. ಇಂಡಿಯಾ ಆಸ್ ಎ ಹೋಲ್, ಸಾವರ್ನಿಟಿ ವೆಸ್ಟೆಡ್ ವಿತ್ ಇಂಡಿಯಾ, ನಾಟ್ ವಿತ್ ಸ್ಟೇಟ್ಸ್ ವಿಚ್ ಆರ್ ಅಂಡರ್ ಇಂಡಿಯಾ. ಅದ್ಭುತವಾಗಿ ಹೇಳಿದ್ದಾರೆ ಆ ಪಾಯಿಂಟ್ನ ಸಾಹೇಬರು. ಸಾವರ್ನಿಟಿ ಅಂದರೆ ದೇಶಕ್ಕೆ ಮಾತ್ರ, ಅದು ನಮ್ಮ ದೇಶವೇ ಸಾರ್ವಭೌಮ. ಅಂದರೆ ಬೇರೆ ಯಾವ ದೇಶಗಳು ನಮ್ಮ ಚಟುವಟಿಕೆಗಳಲ್ಲಿ ಅಳವಡಿಸುವೆಯನ್ನು ಮೂಗು ತೂರಿಸುವಾಗಿಲ್ಲ. ಸಾವರಿನ್. ಸೋಷಿಯಲಿಸ್ಟ್. ಏನು ಸೋಷಿಯಲಿಸ್ಟ್ ಅಂದರೆ? ಸಾಮಾಜಿಕ ರಾಜ್ಯ. ಏನು ಸಾಮಾಜಿಕ ರಾಜ್ಯ? ಸಮಾಜದಲ್ಲಿ ಪ್ರಜೆಯೇ ದೊರೆ. ಅದೇ ಕಾನ್ಸೆಪ್ಟ್ ಮುಂದುವರೆದಲ್ಲಿ ಡೆಮಾಕ್ರೆಟಿಕ್ ಬರೋದಲ್ಲಿ. ಸಾಮಾಜಿಕ ರಾಜ್ಯ ಏನು ಅಂದರೆ, ವಿ ವರ್ ಇನ್ ದ ಪೊಲೀಸ್ ಸ್ಟೇಟ್, ನೌ ವಿ ಆರ್ ಇನ್ ಲೇಸಸ್ ಫೇರ್ ಸ್ಟೇಟ್. ಲೇಸಸ್ ಫೇರ್ ಅಂದರೆ ವೆಲ್ಫೇರ್ ಅಂತ. ವಿ ಆರ್ ಇನ್ ದ ಪೊಲೀಸ್ ಸ್ಟೇಟ್, ವಿ ವರ್ ಇನ್ ದ ಪೊಲೀಸ್ ಸ್ಟೇಟ್, ನೌ ವಿ ಆರ್ ಇನ್ ದ ಲೇಸಸ್ ಫೇರ್ ಸ್ಟೇಟ್. ನಾವು ನಮ್ಮ ದೇಶವನ್ನು ಆರಕ್ಷಕ ರಾಜ್ಯ ಎಂಬುದನ್ನು ನಾವು ಹಿಡಿದು ಕಲ್ಯಾಣ ರಾಜ್ಯಕ್ಕೆ ತೊಗೊಂಡ್ಬಂದಿದ್ವಿ. ಸೋಷಿಯಲಿಸ್ಟ್ ಅಂದರೆ ವೆಲ್ಫೇರ್ ಆಫ್ ದಿ
ಸೊಸೈಟಿ. ವೆಲ್ಫೇರ್ ಆಫ್ ದಿ ಸೊಸೈಟಿ ಅಂಡ್ ವೆಲ್ಫೇರ್ ಆಫ್ ದಿ ಪೀಪಲ್, ಅದು ಇಂಪಾರ್ಟೆಂಟ್. ನೋಡಿದ್ದೇನೆ ಹೈಕೋರ್ಟ್ ಎಷ್ಟು ಚೆನ್ನಾಗಿ ತೀರ್ಪು ಕೊಟ್ಟಿದ್ದಾರೆ. ಯಾವ ಸಂಚಾರಿ ಪೊಲೀಸ್ ಅಧಿಕಾರಿಗಳು ದಂಡವನ್ನು ವಸೂಲಿ ಮಾಡುವಾಗಿಲ್ಲ. ಬಿಕಾಸ್ ಇಫ್ ವಿ ಅಲೋ ಲೈಕ್ ದಿಸ್, ಇಟ್ ವಿಲ್ ಅಗೇನ್ ಬಿಕಮ್ ಪೊಲೀಸ್ ಸ್ಟೇಟ್. ಹೂ ಆರ್ ದೇ ಟು ಕಲೆಕ್ಟ್ ಫೈನ್ ಫ್ರಮ್ ವೈಲೇಷನ್ ಆಫ್ ಟ್ರಾವೆಲ್ ರೂಲ್ ಅಲ್ವಾ? ಒಂದು ಸಂಚಾರಿ ನಿಯಮ ಉಲ್ಲಂಘನೆ ಆದಾಗ ಪೊಲೀಸವ್ರು ಯಾಕೆ ಕಲೆಕ್ಟ್ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹಗರಣ ಬಂತು. KB ನಟರಾಜ್ ಕೇಸ್ ಅಂತ. ಆ ಕೇಸಲ್ಲಿ ಜಸ್ಟಿಸ್ ಹೇಮಂತ್ ಚಂದನಗೌಡರ್ ಏಕಸದಸ್ಯ ಪೀಠ ನಿನ್ನೆ ತೀರ್ಪು ಕೊಟ್ಟಿದ್ದಾರೆ. ಏನಂತ, ಯಾವುದೇ ಸಂದರ್ಭದಲ್ಲೂ ಸಂಚಾರಿ ಪೊಲೀಸರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದವರಿಂದ ದಂಡ ವಸೂಲಿ ಮಾಡುವಾಗಿಲ್ಲ. ಯಾಕೆ ಮಾಡೋಲ್ಲ? ವಿ ಆರ್ ಇನ್ ಸೋಷಿಯಲ್ ಸ್ಟೇಟ್. ನಮ್ದ್ರಲ್ಲಿ ಪ್ರಜೆಯೇ ಪ್ರಭು, ಅವರಿಂದ ನೀವು ಪೊಲೀಸ್ ಕಂಟ್ರೋಲ್ಗೆ ಹೋಗ್ತಾ ಇದೆ ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ವರ್ಟ್ police state into welfare state, but it is very easy to convert welfare state into police state. ನೀವು ಆ ಥರ ಪೊಲೀಸ್ ಅವ್ರ ಕೈಗೆ ಅಧಿಕಾರ ಕೊಡ್ತಾ ಹೋದರೆ ಅಗೇನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಪೊಲೀಸ್. ಇಟ್ ಶುಡ್ ನಾಟ್ ಹ್ಯಾಪನ್. ಫೈನ್ ಹಾಕಿ ಕೋರ್ಟಿಗೆ ಕಳಿಸಿ, ನಾವಿದ್ದೀವಿ, ನಾವು ಹೇಳ್ತೀವಿ ಖಜಾನೆ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು ಅಂತ. ಇದು ಸಾಮಾಜಿಕ ರಾಜ್ಯ ಕಲ್ಪನೆ ಅಂದರೆ ಇದು. ಸಮಾಜದಲ್ಲಿ ನಮ್ಮ ಸಮಾಜದ ಪ್ರಜೆಯೇ ಪ್ರಭು, ಅದರ ವಿಸ್ತೃತವಾದ ರೂಪನೇ ಡೆಮಾಕ್ರೆಟಿಕ್ ಬರೋದು. ಸೋಷಿಯಲ್ ನೋಡಿ, ಯಾವುದೇ ಸಾವರಿನ್ ಆಯಿತು, ಸೋಷಿಯಲಿಸ್ಟ್ ಆಯಿತು. ನೆಕ್ಸ್ಟ್ ಸೆಕ್ಯುಲಾರ್, ಜಾತ್ಯತೀತ, ಇನ್ಕ್ಲೂಡ್ಸ್ ಧರ್ಮಾತೀತ. ಸಂವಿಧಾನಕ್ಕೆ ಮೂಲ ಸಿದ್ಧಾಂತ ಯಾವುದಂದರೆ ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮನ ರಕ್ಷಣೆ ಮಾಡೋದು, ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ. ನಾವು ಧರ್ಮ ರಕ್ಷಣೆ ಮಾಡಬೇಕು ಹಂಗಂತ ಹೇಳಿದ ತಕ್ಷಣ ಹಿಂದೂ ಧರ್ಮ ಅಂತಲ್ಲ ಅದು. ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಎಲ್ಲ ಧರ್ಮಗಳನ್ನ ರಕ್ಷಣೆ ಮಾಡಬೇಕು. ಹಿಂದೂಸ್ತಾನ ಅಂತ ನಾವು ಮಾತಾಡ್ಕೊಳ್ಳೋಕೆ ಕರ್ಕೋತೀವಿ ಅಷ್ಟೇ. ನೋಡಿ, ಎಲ್ಲೂ ಇಲ್ಲ ಅದು. ಆರ್ಟಿಕಲ್ 1 ಹೇಳಿದ್ ನಾನು ಆಗ. ಆರ್ಟಿಕಲ್ 1 ಕ್ಲಾಸ್ 1 ಸೇಸ್ ದಟ್ ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಯೂನಿಯನ್ ಆಫ್ ಇಂಡಿಯಾ. ಅದಕ್ಕೆ ಜಾತ್ಯತೀತ ಹೋಗಬೇಕು, ನಾವೆಲ್ಲರೂ ಒಂದೇ ಅನ್ನೋದು ಬರಬೇಕು ಅನ್ನೋದಕ್ಕೋಸ್ಕರ ಸೆಕ್ಯುಲರ್ ಅನ್ನೋ ಪದ ಉಪಯೋಗಿಸ್ತಾರೆ. ಆಮೇಲೆ ಡೆಮಾಕ್ರೆಟಿಕ್, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್. ಡೆಮಾಕ್ರೆಟಿಕ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದಿ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳಲ್ಪಡುವ ಸರ್ಕಾರಕ್ಕೆ ನಾವು ಪ್ರಜಾಪ್ರಭುತ್ವ. ಅದು ಹೇಳ್ತಾನೆ ಅಬ್ರಹಾಂ ಲಿಂಕನ್, ಇನ್ ಎ ಡೆಮಾಕ್ರಸಿ ದೇರ್ ಶೆಲ್ ಬಿ ಎ ಸ್ಟ್ರಾಂಗ್ ಆಪೋಸಿಷನ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ ಎ ಡೆಮಾಕ್ರಸಿ ದೇರ್ ಶೆಲ್ ಬಿ ಎ ಸ್ಟ್ರಾಂಗ್ ಪ್ರೆಸ್ ಮಾಡಿ ಹೇಳ್ತಾರೆ ಶೆಲ್ ಬಿ ಅಂತ. ಪ್ರಜಾಪ್ರಭುತ್ವದಲ್ಲಿ ಪ್ರಬಲವಾದಂಥ ವಿರೋಧ ಪಕ್ಷ ಇರಲೇಬೇಕು, ಇಲ್ಲ ಅಂದರೆ ಇಟ್ ಲೀಡ್ಸ್ ಟು ಆಟೋಕ್ರಸಿ. ಅದು ಅರಾಜಕತೆಗೆ ದಾರಿ ಮಾಡಿಕೊಡುತ್ತೆ. ಗಣರಾಜ್ಯ ಎಂಥ ಅದ್ಭುತ ಪರಿಕಲ್ಪನೆ ನೋಡಿ. 1947ನೇ ಇಸ್ವಿಲಿ ಒಂದು ಒಪ್ಪಂದ ಆಗುತ್ತೆ. ಆವಾಗ ಎಲ್ಲ ಕಡೆ ರಾಜ್ಯ ಆಳ್ತಾ ಇರ್ತಾರೆ, ಅದನ್ನು ಒಗ್ಗೂಡಿಸ್ಬೇಕು ನಾವು. ಮೊನ್ನೆ ಅದು ಡಿಸ್ಕಷನ್ ಆಯಿತು. ಆರ್ಟಿಕಲ್ 370, ಅಬ್ರೋಗೇಷನ್ ಆಫ್ 370, ಆರ್ಟಿಕಲ್ 370 ಈಸ್ ಕಾನ್ಸ್ಟಿಟ್ಯೂಷನಲ್ ಅಂತ ಸಾಹೇಬರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಪಂಚಸದಸ್ಯ ಪೀಠ. ಅಲ್ಲಿ ಬಂತು ಇದು ಪ್ರಶ್ನೆ. ಏನಕ್ಕೆ ಬಂತು ಅಂದರೆ 1947ನೇ ಇಸ್ವಿಲಿ ಗಣರಾಜ್ಯ ಮಾಡೋಣ ಅಂತ ಹೋಗ್ತಾರೆ. ಎಲ್ಲ ಕಡೆ ರಾಜ್ಯ ಆಳ್ತಿದ್ರಲ್ಲ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಎಲ್ಲ ಬರ್ತಾರೆ ಆ ಒಡಂಬಡಿಕೆಗೆ, ಒಪ್ಪಿಗೆಗೆ. ಆದರೆ ಹರಿಸಿಂಗ್ ಬರಲ್ಲ, ಜಮ್ಮು ಕಾಶ್ಮೀರ. ಆ ಹರಿಸಿಂಗ್ ಎಷ್ಟು ಹೇಳಿದ್ರು ಒಪ್ಕೊಳ್ಳಲ್ಲ. ಆವಾಗ ಕಡೆ ಹೆಂಗೋ ಒಪ್ಪಿಸ್ತಾರೆ. ಆವಾಗ ಒಂದು ಕಂಡೀಷನ್ ಆಗ್ತಾನೆ, ನನ್ನ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟರೆ ಬರ್ತೀನಿ ಅಂತ. ಅದೇ ಆರ್ಟಿಕಲ್ 370, ಸ್ಪೆಷಲ್ ಸ್ಟೇಟಸ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಅದಕ್ಕೆ ನಾವು 2019 ಆಗಸ್ಟ್ 5 ತನಕ ನಮ್ಮ ದೇಶದಲ್ಲಿ 2 ಸಂವಿಧಾನ ಇತ್ತು. ಜಮ್ಮು ಕಾಶ್ಮೀರಿಗೆ ಒಂದು ಸಂವಿಧಾನ ಇತ್ತು, ಭಾರತ ದೇಶಕ್ಕೆ ಒಂದು ಸಂವಿಧಾನ. ನೀವು ಬೇರೆ ಆ್ಯಕ್ಟ್ಸ್ ಎಲ್ಲ ನೋಡ್ಬೋದು. ಈಗ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಪ್ಲೈಸ್ ಟು ಹೋಲ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಬರುತ್ತೆ. ನಾವು ಇಂಡಿಯನ್ ಪೀನಲ್ ಕೋಡ್ ಓದ್ತಾ ಇದ್ವಿ, IPC. ಅವರು RBC ಅಂತ ಓದ್ತಿದ್ರು, ರಣಬೀರ್ ಪೀನಲ್ ಕೋಡ್ ಅಂತ RPC. ಯಾವಾಗ ಅವತ್ತು ಘೋಷಣೆ ಆಯಿತು 2019 ಆಗಸ್ಟ್ 5 ಆವಾಗಿಂದ
ಜಮ್ಮು ಕಾಶ್ಮೀರ ಸಹ ನಮ್ಮ ದೇಶದ ಭಾಗ ಅಂತ. ದಿಸ್ ಈಸ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಆಲ್ ದೀಸ್ 5 ವರ್ಡ್ಸ್: ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್. ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಸನ್ಸ್. ನಾವು ಈ ರೀತಿ 5 ಪ್ರಮುಖ ಗುಣಗಳನ್ನ ಅಳವಡಿಸ್ಕೊಂಡು ಏನು ಮಾಡಬೇಕು ಅಂತಿದ್ದೀವಿ? ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಸ್. ನಾವು ಇಂಡಿಯಾ ದೇಶದ ಜನಗಳಿಗೆ, ಭಾರತ ದೇಶದ ನಾಗರಿಕರಿಗೆ ರಕ್ಷಣೆ ಕೊಡ್ತಾ ಇದ್ದೀವಿ. ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಸನ್ಸ್ ಯಾವುದ್ರ ಮೂಲಕ? ಜಸ್ಟಿಸ್. ನೋಡಿ, ಈ ಪ್ರಿಯಾಂಬಲ್ ನೀವು ನೋಡಿದಾಗ ಇದೆಲ್ಲ ಪದಗಳು ಬೋಲ್ಡಲ್ಲಿರುತ್ತೆ. ಯಾವುದು? ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಇವೆಲ್ಲ ಪದಗಳು ಬೋಲ್ಡಲ್ಲಿರುತ್ತೆ. ಜಸ್ಟಿಸ್, ಈ ನ್ಯಾಯ ಕೊಡೋದ್ರ ಮೂಲಕ. ಯಾವ ಥರ ನ್ಯಾಯ? ಸೋಷಿಯಲ್, ಇಕನಾಮಿಕ್ ಆ್ಯಂಡ್ ಪಾಲಿಟಿಕ್. ಬರೀ ನ್ಯಾಯ ಅಲ್ಲ, ಆ ನ್ಯಾಯದಲ್ಲೂ ಮೂರು ಥರ ಇದೆ: ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಅದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ: ಲಿಬರ್ಟಿ. ವಾಟ್ ಟೈಪ್ ಆಫ್ ಲಿಬರ್ಟಿ ಯು ವಾಂಟ್? ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲೇ ಬರೋದು ನಿಮಗೆ ಲಿಬರ್ಟಿ. ನಾನೀಗ ನಾನು ಮಸೀದಿಗೆ ಹೋಗಬೇಕು ಅನಿಸುತ್ತೆ. ಎಸ್, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ಯು ಕ್ಯಾನ್ ಹ್ಯಾವ್ ಫೇತ್ ಇನ್ ಎನಿ ರಿಲಿಜನ್, ಯು ಕ್ಯಾನ್ ವರ್ಷಿಪ್, ನೋ ಪ್ರಾಬ್ಲಮ್. ಆಮೇಲೆ ನೋಡಿ, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ: ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಯು ಕ್ಯಾನ್ ಎಕ್ಸ್ಪ್ರೆಸ್. ಆಮೇಲೆ ಈಕ್ವಾಲಿಟಿ, ತುಂಬ ಇಂಪಾರ್ಟೆಂಟ್ ಪದ ಇದು. ಈಕ್ವಾಲಿಟಿ ಆಫ್ ವಾಟ್? ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್. ಇವತ್ತು ನಿಮಗೆಲ್ಲ ಅನಿಸುತ್ತೆ, ಇದೇನು ರಿಸರ್ವೇಷನ್, ಇಷ್ಟೆಲ್ಲ ಈಕ್ವಾಲಿಟಿ ಹೇಳ್ತಾರಲ್ಲ, ಮತ್ತು ರಿಸರ್ವೇಷನ್ ಯಾಕೆ ಬಂತು? ಅನುಚ್ಛೇದ ಆರ್ಟಿಕಲ್ 15 ಸ್ಪೀಕ್ಸ್ ಅಬೌಟ್ ಸ್ಟೇಟ್ ಶೆಲ್ ನಾಟ್ ಡಿಸ್ಕ್ರಿಮಿನೇಟ್ ಬೇಸ್ಡ್ ಆನ್ ಸೆಕ್ಸ್, ಕ್ಯಾಸ್ಟ್, ರಿಲಿಜನ್, ಪ್ಲೇಸ್ ಆಫ್ ಬರ್ತ್, ಎಕ್ಸ್ಟ್ರಾ. ಯಾಕೆ ಹಿಂಗಾಯಿತು ಅಂದಾಗ ನೋಡಿ, ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್. ನಾವೆಲ್ಲ ಇಲ್ಲಿ ಏನಿದ್ದೀವಿ ಎಲ್ಲರನ್ನೂ ಮೇಲಕ್ಕೆ ಎತ್ತಬೇಕು, ಅದರಲ್ಲಿ ನಾವು ಸಮಾನತೆ ಕೊಡಬೇಕು. ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್. ನೆಕ್ಸ್ಟ್ ವರ್ಡ್ ಇದೆಯಲ್ಲ, ಫ್ರೆಟರ್ನಿಟಿ. ಬ್ಯೂಟಿಫುಲ್ ವರ್ಡ್ ಇದು. ವೈ ವಿ ವಾಂಟ್ ಫ್ರೆಟರ್ನಿಟಿ? ಫ್ರೆಟರ್ನಿಟಿ ಅಂದರೆ ಭ್ರಾತೃತ್ವ, ಸಹೋದರತ್ವ, ಇನ್ಕ್ಲೂಡ್ಸ್ ಸಹೋದರಿಯತ್ವ. ನಾವೆಲ್ಲರೂ ಒಂದೇ, ನಾವೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮರು. ಈಗ ವಾಟ್ ವಿಲ್ ಬಿ ಫ್ರೆಟರ್ನಿಟಿ ಅಂತ ತಕ್ಷಣ ನೆಕ್ಸ್ಟ್ ಪದಗಳು ಬರೋದೇ ದಿ ಪ್ರಾಸ್ ಆ್ಯಂಡ್ ಕಾನ್ಸ್ ಆಫ್ ಫ್ರೆಟರ್ನಿಟಿ. ಆ ಫ್ರೆಟರ್ನಿಟಿ ಅಂತ ಯಾಕೆ ಉಪಯೋಗಿಸಿದ್ದೀವಿ ಅಂತ ಹೇಳ್ತಾರೆ. ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್. ಅದೇನಾಗುತ್ತೆ? ಫ್ರೆಟರ್ನಿಟಿ ಬರೋಂಗೆ ನಮಗೆ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಶ್ಯೂರ್ ಮಾಡ್ದಂಗೆ ಆಗುತ್ತೆ. ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್. ದೆನ್ ವಾಟ್ ಇಟ್ ಲೀಡ್ಸ್ ಟು? ಇಟ್ ಲೀಡ್ಸ್ ಟು ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ. ನೋಡಿ ಎಷ್ಟು ಕನೆಕ್ಟಿವಿಟಿ ಇದೆ ನೋಡಿ ಒಂದೊಂದು ಪದಗಳಿಗೆ, ಹಿಂದ್ಗಡೆ ಪದಗಳಿಗೆ ಮುಂದ್ಗಡೆ ಕನೆಕ್ಷನ್ ಕೊಡ್ತಾ ಹೋಗ್ತಾರೆ ಸಾಹೇಬರು, ಅಂಬೇಡ್ಕರ್ ಸಾಹೇಬರು. ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ದ ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ. ಆ ಯೂನಿಟಿ ಏನಾಗುತ್ತೆ? ಯೂನಿಟಿ ಲೀಡ್ಸ್ ಟು ಇಂಟೆಗ್ರಿಟಿ ಆಫ್ ದ ನೇಷನ್. ಅವಾಗ ಅಖಂಡತೆ, ಏಕತೆಯಿಂದ ಅಖಂಡತೆ. ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ದಿಸ್ 26th day of November 1949 do hereby adopt, enact and give to ourselves this constitution. For academic purpose, we should concentrate on these highlighted points or keywords, whatever it may be, in preamble. First and foremost is we the people of India. If you open the preamble in Google, wherever it may be, these lines will be in caps and as well as bold. We the people. Next, sovereign, socialist, secular, democratic, republic. Then justice. After justice, liberty. After liberty, equality. After equality, fraternity. Continuation of fraternity, unity, integrity. Finally, adopt and enact. These are all the important points for academic purpose. ಮುಂದಿನ ಭಾಗದಲ್ಲಿ ಸಂವಿಧಾನದ ಇತರೆ ಭಾಗಗಳು, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್, ಪ್ರೆಸಿಡೆಂಟ್, ಅದೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.